ಬಾರೋ ಅಪರೂಪದ ಮುಳ್ಳಂದಿ. ಓ ಆಡು ಆಡ್ ನೋಡ ಆಡ. ಸಂಬಂಧಿಕರವ್ರೆ ಏನೋ ಇದವ್ರೆ ಅಂತ ಹೇಳ್ತಿದ್ದೆ. ಏನು ಅಲ್ಲಿಗೆ ಇಕ್ಕರು ಆಗಲ್ಲ ಅಂತದ ಬ್ಯಾನ್ ಹೆಲ್ಮೆಟ್. ನಮ್ಮನೆಗೆ ಇಡಣ ತಲೆ ಕೆಡ್ಸತ್ಯಾ. ಹೀರೋ ತರ ಹೀರೋ ಆಗ್ಬೇಕು ಅಂತ ಇದ್ ಮಾಡಿದ್ರೆ ಅದೇನಾ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ತೊಳ್ಬಿಡ್ತೀನಲ್ಲ. ಅದೇನಾ. ಮೀಟರ್ ಬೇಕು, ಮೀಟರ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜೈ ಕರ್ನಾಟಕ ರವಿ. ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ, ತುಂಬ ದಿನ ಆದಮೇಲೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನನ್ನ ತಮ್ಮ, ನನ್ನ ಡಾಕ್ಟ್ರು ಬಂದಿದ್ದಾನೆ, ನಮ್ಮ ಹುಡುಗ ಎಲ್ಲರೂ ಸೇರಿ ಒಂದು ನೈಟ್ ಹೋಗ್ತಾ ಇದ್ದೀವಿ. ಅಂಗಡಿ ಬೇಗ ಕ್ಲೋಸ್ ಮಾಡಿದ್ದೀನಿ ಇವತ್ತು. ಬೇಗ ಕ್ಲೋಸ್ ಮಾಡಿ ಹೊಸ ರೋಡಲ್ಲಿ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಯಾವ ಊರು ಅಂತ ನಿಮ್ಗೆ ಗೊತ್ತಿದೆ, ಹಾಬ್ಲವಾಡಿ. ಕಾರಣ ಆಲ್ರೆಡಿ ನೀವು ತಮ್ಮೇಲೆ ನೋಡಿರ್ತೀರ. ನಮ್ಮ ಹಾಬ್ಲವಾಡಿ ತೋಪಿನ ತಿಮ್ಮಪ್ಪನ ದೇವಸ್ಥಾನದ ಹರಿಸೇವೆ ಇದೆ ಇವತ್ತು ನಾಳೆ ಎರಡು. ಮಸ್ತಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ಪೂರ್ತಿ ನೋಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ಇಂಥ ವಿಡಿಯೋ ಅಲ್ಲ, ಎಲ್ಲ ಥರ ಕ್ಯಾಟಗರಿ ವಿಡಿಯೋನೂ ಕೊಡ್ತೀನಿ. ಟೆಕ್ನಿಕಲ್ ಐಡಿಯಾಸ್ ಕೊಡ್ತೀನಿ. ನಿಮಗೆ ಮನೆಗೆ ಬೇಕಾದಂತಹ ಟೆಕ್ನಿಕಲ್ ಐಡಿಯಾಸ್ ಇರ್ಬೋದು, ಸರ್ವಿಸ್ ಐಡಿಯಾಸ್ ಇರ್ಬೋದು, ಎಲ್ಲ ನನ್ನ ವಿಡಿಯೋದಲ್ಲಿ ಸಿಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಮಿಸ್ ಮಾಡಿಬಿಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲಸ್ ಸಬ್ಸ್ಕ್ರೈಬ್ ಅಂತೂ ಮಾತ್ರ ಮರೆಯದೇ ಇರಬೇಡಿ ಮಾಡಿ. ಈ ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ತಾ ಬನ್ನಿ ಹೋಗೋಣ ಸ್ನೇಹಿತರೆ. ತುಂಬ ದಿನ ಆದಮೇಲೆ ನಾವು ಹೋಗ್ತಾ ಇದ್ದೀವಿ ನಮ್ಮೂರಿಗೆ. ಟೈಮೇ ಸಿಕ್ಕಿರಲಿಲ್ಲ ಬ್ಯುಸಿ ಲೈಫಲ್ಲಿ. ಬೆಂಗಳೂರು ಬಿಟ್ಟು ಇವತ್ತು ಹಳ್ಳಿಗೆ ಬಂದಿದ್ದೀವಿ. ಹೇಗಿರುತ್ತೆ ಏನೇನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನಮ್ಮ ಹಳ್ಳಿ ಎಂಟ್ರಿಗೇ ನಮಗೆ ಸ್ವಾಗತ ಕೋರಿದ್ದು ನಮ್ಮ ಲಕ್ಷ್ಮೀ ದೇವಿ. ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತು ಇನ್ನೂ ಜಾಸ್ತಿ ಇದ್ದವರು ಅಂದರೆ ನಮ್ಮ ಊರು ಎಂಟ್ರೆನ್ಸ್ಗಿಂತ ಇನ್ನು ಮುಂಚೆನೇ ಕೂಡ ಲೈಟಿಂಗ್ಸ್ನ ಶುರು ಮಾಡಿದ್ದಾರೆ. ಹೇಗಿದೆ ಏನು ಅಂತ ಮುಂದೆ ನೋಡ್ಕೊಂಡು ಹೋಗೋಣ. ನಮ್ಮ ಹುಡುಗರು ಸ್ವಲ್ಪ ಪಪ್ಪುಸಿ ಬಿಡಬೇಕು ಅಂತ ನಿಲ್ಲಿಸಿದ್ದಾರೆ. ಇಲ್ಲಿಂದ ಮುಂದುವರಿಯೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಕಿರಣ್ ಅವರು ತಂದಿರುವಂತಹ ಕೀ ಲಾಕರ್ನಲ್ಲಿ ನಾಲ್ಕು ಹೆಲ್ಮೆಟ್ ಅನ್ನು ಹಾಕಿ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಳೆ ಹೊಡಿರಿ ಚಪ್ಪಳೆ. ಕಿರಣ್ ಅವರಿಗೆ ಜೈ. ನಾವು ಎಂಟ್ರಿ ಕೊಟ್ಟೆಡ್ಕೆ ಸ್ನೇಹಿತರೆ, ನಾವು ಗಾಡಿ ಪಾರ್ಕ್ ಮಾಡಿ ಕೊಟ್ಟೆಡ್ಕೆ ನಮ್ಮ ತಿಮ್ಮಪ್ಪ ನಮ್ಮ ಕಣ್ಮುಂದೆ ಬಂದ. ಆಲ್ರೆಡಿ ಮೆರವಣಿಗೆ ಸ್ಟಾರ್ಟ್ ಆಗಿದೆ. ಏನಂತೀವಿ, ಬಂಡಿ ಅಂತೀವಲ್ಲ, ಬಂಡಿ ಮೆರವಣಿಗೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ದೇವ್ರುಗಳು ಎಲ್ಲ ದೇವ್ರುಗಳ್ನು ಕರ್ಕೊಂಡು ಬರ್ತಾ ಇದ್ದಾರೆ. ನಾವು ಇವಾಗ ಎಂಟ್ರಿ ಆಗಿದ್ದೀವಿ. ಫಸ್ಟ್ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಇದೇ ಫಸ್ಟ್ ಟೈಮ್ ಅಂತ ಅನ್ಕೊತಾ ಇದ್ದೀನಿ ನಾನು ಇಷ್ಟು ಜನನ ನೋಡ್ತಾ ಇರೋದು. ಇನ್ನು ಇವಾಗಲೇ ಹಿಂಗೆ ಬೆಳಗ್ಗೆ ಇನ್ಯಾವ ರೇಂಜಿಗಿರುತ್ತೆ ಅಂತ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಕಾರಣ ಏನಂತ ಹೇಳಿದ್ರೆ, ಅಷ್ಟು ಟ್ರೆಂಡ್ ಆಗಿದೆ ಒಂದು ತಿಂಗಳಿಂದ ಇನ್ಸ್ಟಾಗ್ರಾಮಲ್ಲಿ. ನಮ್ಮ ಇನ್ಫ್ಲುಯೆನ್ಸು, ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ದಾರೆ ವೀಡಿಯೋಸ್ನ. ಯಾವ್ಯಾವುದೋ ಪಕ್ಕದ ರಾಜ್ಯ ಎಲ್ಲ ನಾವು ಇದ್ರ ಮಾಡೋದು ಬದಲು ಈ ಥರ ನಮ್ಮ ಪುರಾತನ ಕಾಲ 800 ವರ್ಷ ಹಳೆಯದಾದಂಥ ದೇವಸ್ಥಾನಗಳನ್ನ ಬಗ್ಗೆ ನಾವು ವಿಚಾರಗಳನ್ನ ನಮ್ಮ ರಾಜ್ಯದಲ್ಲಿರೋಂಥ ದೇವಸ್ಥಾನಗಳನ್ನೇ ತೋರಿಸಿದ್ರೆ ಸಾಕು. ಏನಂತೀರ? ಎಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಮಾಡ್ರಪ್ಪ.
ಯಾವುದು ಲೆಕ್ಕ ಗ್ರೈಂಡ್ರು? ಎರಡು HP ಮೋಟ್ರ್ ಹಾಕಿದೀವಿ ಸ್ನೇಹಿತರೆ. ಅದೇ ನಿಮ್ದು ಅಲ್ಯೂಮಿನಿಯಂ ಮೋಟ್ರ್, ನಮ್ದು ಕಾಪರ್ ಮೋಟ್ರ್ ಅಷ್ಟೇ. ತಪ್ಪು ತಿಳ್ಕೊಂಡಿದ್ಯಾ? ಕಾಪರ್ ಮೋಟ್ರ್ ಅಲ್ಯೂಮಿನಿಯಂ ಮೋಟ್ರನ್ನ ಕಂಡಿಡಿಯೋದೇ ನಾವು, ಸರಿನಾ? ಕಂಡಿಡಿತೀರ ನೀವ್ ಹಾಕಲಕ್ಕಾಯ್ತಲ್ಲ. ಹೇಳ್ದೆ ಬೇಡ, ನಾವು ಹಾಕೋಬೋದು, ನಿಮ್ಗೆ ಹಾಕ್ತೀವಿ ಅಷ್ಟೇ. ನಿಮ್ಗೆ ಹಾಕೋದಲ್ಲ ಅಲ್ಯೂಮಿನಿಯಮೇನೆ. ಸ್ನೇಹಿತರೆ, ಇವರು ನಮ್ಮ ತಾಯಂದಿರು, ನಮ್ಮ ಲಕ್ಷ್ಮೀದೇವಿ ಮತ್ತು ನಮ್ಮ ಮದನಟ್ಟಮ್ಮ, ನಮ್ಮ ಬಂಗದ ಕಟ್ಟಮ್ಮ. ಅತಿ ಹೆಚ್ಚು ಶಕ್ತಿ ಇರುವಂತಹ ದೇವತೆಗಳು ಇವರು ಕಂಡ್ರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಚಿಕ್ಕವರಿಂದ ದೊಡ್ಡವರಿಗೂ ನಮಸ್ಕರಿಸ್ತಾರೆ. ಅಷ್ಟು ಭಕ್ತಿ ತಾಯಂದಿರ ಮೇಲೆ. ಸರ್, ಲೇಟ್ ವಿಶೇಷ ಸರ್, ಹುಟ್ಟುಹಬ್ಬದ ಶುಭಾಶಯಗಳು. ಐಫೋನ್ ತಗೊಂಡ್ರಿ, ಎಲ್ಲಿ ಸ್ವೀಟ್ ಕೊಡ್ಲಿಲ್ಲ ನೀವು ನಮ್ಗೆ? ಏನ್ ಇದ್ಕಿದಂಗೆ ಐಫೋನ್ ಕೊಂಡೋಗ್ಬಿಟ್ಟಲ್ಲ? ಏನ್ ಸುಮ್ಮನೆ ಏನಕ್ಕೆ ಅಲ್ವಾ? ಒಳ್ಳೇದಲ್ಲಿ ನಮ್ಮನ್ನ ಮರಿಬೇಡ್ರಪ್ಪ. ಕಾರ್ಯ ಕ್ಲೀನರ್ ಆದ್ರೂ ಮಾಡ್ಕೊಡ್ರ, ನಮ್ಗೆ ಕ್ಲೀನರ್ ಆದ್ರೂ ಮಾಡ್ಕೊಡ್ರಿ. ಏನಿಲ್ಲ ಅಣ್ಣ, ನಾಳೆ ವರ್ಷದಿಂದ ಇವಾಗ ಗೊತ್ತು ಅಂತ ತಗೊಂಡಿದ್ವಿ. ಹೌದಾ? ಕ್ಯಾಮ್ರಾ ಮಾಡ್ ಯಾವ ಮಾಡಲ್ಲ? ಯಾವ ಮಾಡಲ್ಲ? 15. ಎಷ್ಟಾಯ್ತು? 63. ಕೊಡ ನೋಡಿ ಸ್ನೇಹಿತರೆ, ನಮ್ಮ ಹುಡುಗ ತಗೊಂಡಿದ್ದೇನೆ ಐಫೋನು. ನಮಗೂ ಬೇಗ ಈ ಋಣ ಸಿಗ್ಲಿ, ಐಫೋನ್ ತಗೊಳ್ಳೋಣ. ಒಳ್ಳೆ ಋಣ, ನೀನೇ ಒಳ್ಳೆಯರು. ಅದ್ರ ನೀ ಟೋಪಿ ಹಾಕೊಂಡಿದೀಯ, ಬೇರೆ ಹಾಕವ್ರೆ ಅಷ್ಟೇ. ನಾನು ಹೇಳಿದ್ದು ಮಾತಾಡೋ ಅಂತ. ಟೋಪಿ ಬಗ್ಗೆ ಅಲ್ಲ. ಸ್ನೇಹಿತರೆ, ಇದು ನಮ್ಮ ದೇವಸ್ಥಾನದ ಎಂಟ್ರೆನ್ಸು. ಅಲಂಕಾರಗೊಂಡಿದೆ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಎಂಟ್ರೆನ್ಸ್. ಇದು ಫುಲ್ಲು ಸುತ್ತ ಜಾಗ ಇದೆ ಊಟಕ್ಕೆ, ಬೆಳಗ್ಗೆ ಕೂತ್ಕೊಳ್ಳೋದಕ್ಕೆ. ತುಂಬ ದೊಡ್ಡ ದೇವಸ್ಥಾನ ಸ್ನೇಹಿತರೆ. ಇದು ಮಿನಿ ತಿರುಪತಿ ಅಂತ ಹೇಳ್ಬೋದು ನಮ್ಮ ಮಂಡ್ಯ ಜಿಲ್ಲೆಗೆ. ಅಷ್ಟು ಅದ್ಭುತವಾಗಿದೆ ದೇವಸ್ಥಾನ. ನಾವು ಒಂದು 2-3 ಫೋಟೋ ಹೊಡ್ಸ್ಕೊಂಡು ಸ್ನೇಹಿತರೆ ಇವಾಗ ಪೂಜೆ ಮಾಡಬೇಕು. ಈ ಕಡೆ ನೋಡು, ಈ ಕಡೆ ಕ್ಲಾರಿಟಿ ಇಲ್ಲ, ಇಲ್ಲಿ ಮಸ್ತ್ ಬರ್ತೈತೆ. ಸ್ನೇಹಿತರೆ, ನಿಜವಾದ ಪೂಜೆ ಅಂತ ಹೇಳಿದ್ರೆ ನಾವು 2 ಕಡ್ಡಿ ತೊಗೊಂಬಿಟ್ಟು, ಕರ್ಪೂರ ತೊಗೊಂಬಿಟ್ಟು, ಕಾಯಿ ತೊಗೊಂಬಿಟ್ಟು ಈಚೆಗಡೆ ಪೂಜೆ ಮಾಡ್ತೀವಲ್ಲ, ಅದರಷ್ಟು ನೆಮ್ಮದಿ ನೀವು ಒಳಗಡೆ ಎಂಥ ಚಿನ್ನ ಕೊಟ್ರೂ ಮನಸ್ಸಿಗೆ ಸಮಾಧಾನ ಇರಲ್ಲ. ಈಚೆಗಡೆ ನಮ್ಮ ಹಳ್ಳಿ ಕಡೆ ಇದು ನಡ್ಸ್ಕೊಬರ್ತಿರೋದು ತುಂಬ ಅದ್ಭುತ. ಈ ಬೆಂಗಳೂರುಗಳಲ್ಲೆಲ್ಲ 10 ರೂಪಾಯಿ 20 ರೂಪಾಯಿಗೆ ತೊಗೊಂಡ್ಬಿಡ್ತಾರೆ, ತೊಗೊಂಡೋಗಿ ಕೊಡ್ತಾರೆ, ತಿರ್ಗಾ ವಾಪಸ್ ಎಲ್ಲೋ ರೀಸೇಲ್ ಆಗುತ್ತೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ನಿಮ್ಗೇನೋ ಕೇಳ್ಪಟ್ಟಿದ್ದಾರೆ ಹೇಳಿ ನೋಡೋಣ. 90% ರೀಸೇಲ್ ಮಾಡ್ತಾರೆ, ಅದನ್ನು ಯೂಸ್ ಮಾಡಲ್ಲ. ಇಲ್ಲೀಚೆಗಡೆ ಹಚ್ಚಿದ್ರೆ ನಮ್ಮ ಮನ್ಸಿಗೆ ನಾವೇ ಪೂಜೆ ಮಾಡಿದ್ದೀವಿ ದೇವರಿಗೆ ಅನ್ನೋದು ಒಂದು ಪ್ರತಿಫಲನಾರು ಸಿಗ್ಬೋದು ಅನ್ನೋ ನನ್ನ ಅನಿಸಿಕೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನಂತೀರಾ? ನಮ್ಮ ಹುಡುಗರ ಮುಂದೆ ನಾನು ಮೊಬೈಲ್ ಇಟ್ಕೊಂಡ್ರೆ ಸಾಕು, ನಾಚಿ ನೀರಾಗಿ ಹೋಗ್ತಾರೆ. ಅದು ಯಾಕೆ ಎದ್ರಕೊಂತಿರೋ ಮೊಬೈಲ್ ಅಂದ್ರೆ? ಲೇ ಅಂದರೆ ಕ್ಯಾಮ್ರಾ ಹಿಡಿತವ್ರೆ ಅಂತ. ಸ್ನೇಹಿತರೆ, ಇವಾಗ ಮಧ್ಯರಾತ್ರಿ 12 ಗಂಟೆ ಮೇಲಾಗಿದೆ.
ಇವಾಗ ದರ್ಶನ ಮಾಡೋಕೆ ಹೋಗ್ತಾಯಿದ್ದೀವಿ. ಇವಾಗ ಫ್ರೀ ಇರೋದಂತೆ. ಅವಾಗ ನಮ್ಮ ಮುಂಚೆ ಏನಾದ್ರು ಬಂದಿದ್ರೆ ಕಾಲಿಡೋಕ್ಕೆ ಜಾಗನೇ ಇರಲಿಲ್ವಂತೆ, ಅಷ್ಟು ರಶ್ ಇತ್ತಂತೆ. ಬೆಳಗ್ಗೆ ಏನಾಗುತ್ತೆ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ, ಏನಾಗುತ್ತೆ ಎಷ್ಟು ಜನ ಬರ್ತಾರೆ ಅನ್ನೋದೇ ಗೊತ್ತಿಲ್ಲ. ಅಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿರುವಂತಹ ಆಬ್ಲೋಡಿ ಕ್ಷೇತ್ರದ ತಾವರೆ ಎಲೆ ಊಟದ ಸ್ಪೆಷಲ್ಲು ವಿಶ್ವಪ್ರಸಿದ್ಧ, ಇನ್ನೂ ವಿಶ್ವಪ್ರಸಿದ್ಧ ಆಗೋಯ್ತು ಇವಾಗಿನ ಇನ್ಸ್ಟಾಗ್ರಾಮ್ ಲೋಕದಲ್ಲಿ. ಏನಂತೀರ? ನಮ್ಮ ದೇವಸ್ಥಾನದ ಗರ್ಭಗುಡಿ ಎಲ್ಲ ಫುಲ್ ಅಲಂಕಾರಗೊಂಡಿದೆ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಇವಾಗ ನೋಡ್ತಾರ ನೀವು ದೇವಸ್ಥಾನ, ಇವಾಗ ಇತ್ತೀಚೆಗೆ ನಮ್ಮ ಡಿ ಸಿ ತಮ್ಮಣ್ಣನವರು ಕಟ್ಸ್ಕೊಟ್ಟಿದ್ದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ಮುಂಚೆ ಇತ್ತಲ್ಲ ಅದು ಅದ್ರ ಲೆವೆಲೇ ಬೇರೆ ಸ್ನೇಹಿತರೆ. ಎಷ್ಟು ಪುರಾತನ ಅಂದರೆ ನಮ್ಮ ಕಣ್ಣಾರನ್ನೇ ನಾವು ನೋಡಿದ್ದೀವಿ. ಅಂದರೆ ಕಲ್ಲುಗಳು, ದಪ್ಪ ಕಲ್ಲುಗಳು, ಈ ಮಹಾರಾಜರುಗಳು ದೇವಸ್ಥಾನ ಕಟ್ತಿದ್ರಲ್ಲ ಆ ಥರ ಕಲ್ಲುಗಳಲ್ಲಿ ಸುತ್ತೋಲೆ ಇತ್ತು. ನಾವು ಅಲ್ಲೆಲ್ಲ ಮಲ್ಕೊಂಡಿದ್ದೀವಿ, ಅದ್ರ ಮೇಲೆ ಆಟ ಆಡಿದ್ದೀವಿ ನಮ್ಮ ಅಜ್ಜಿ ಇದ್ದಾಗ. ಇವಾಗ ಅಜ್ಜಿ ತಾತ ಇಲ್ಲ. ಅವಾಗ ಅಜ್ಜಿ ತಾತ ಇದ್ದಾಗ ನಮ್ಮ ರಜೆ ದಿನಗಳು ಅಂದರೆ ನಮ್ಮ ಊರೇ. ಆ ಥರ ಇತ್ತ ಒಂದು ಟೈಮ್. ಆ ಕಾಲ ನೆನೆಸ್ಕೊಂಡ್ರೆ ಒಂದು ಖುಷಿ. ಅಷ್ಟು ಅದ್ಭುತವಾಗಿತ್ತು ದೇವಸ್ಥಾನ. ಇವಾಗ ಇನ್ನೂ ಅದ್ಭುತಗೊಳಿಸಿದ್ದಾರೆ, ಅಷ್ಟು ತುಂಬ ಚೆನ್ನಾಗಿದೆ. ಅದು ಹಳೇ ಕಾಲದ್ದು ನೋಡಿದ್ರೆ ಅದು ಈಗಲೂ ನಮ್ಮ ಕಣ್ಣಲ್ಲಿ ಕಟ್ಟಂಗಿದೆ. ಸುತ್ತ ಚಪ್ಪಡಿ ಕಲ್ಲುಗಳು ತಪ್ಪದು, ಅದ್ರ ಮೇಲೆ ಸುತ್ತೋಲೆ ಎಲ್ಲ ಅದ್ಭುತವಾಗಿತ್ತು. ಅದು ನೆನೆಸ್ಕೊಂಡ್ರೆ ಒಂದು ರೋಮಾಂಚನ ಅನಿಸುತ್ತೆ. ನೆನಪಿದೆಯಾ ನಿಮಗೆಲ್ಲ? ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ. ಸ್ನೇಹಿತರೆ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಪೊಲೀಸವ್ರು ಬಿಡ್ತಾ ಇಲ್ಲ, ಇನ್ನೂ ಅಷ್ಟು ರಶ್ ಇದೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಆದರೆ ಬೆಳಗ್ಗೆ ನಿಮಗೆ ಫುಲ್ ನೀಟಾಗಿ ತೋರಿಸ್ತೀನಿ. ಬೇರೆಯವ್ರ ಹತ್ರ ಫೋಟೋ ತೆಗೆದು ನಾನು ಹಾಕ್ಬೋದು, ಬಟ್ ನಂದು ನ್ಯಾಚುರಲ್, ನಂದೇ ಓನ್ ಕಂಟೆಂಟ್ ಇರಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಹಾಕ್ತಿಲ್ಲ ಅಷ್ಟೇ. ಓಕೆನಾ? ಹಾಂ, ಪ್ರತಿ ಮನೆಯಿಂದನೂ ಹೋಗಿ ಕಟ್ ಮಾಡ್ಕೊಂಬರ್ತಾರೆ. ನೋಡಿ ಸ್ನೇಹಿತರೆ, ಇಷ್ಟು ತವರೆ ಎಲೆಯನ್ನು ಪ್ರತಿ ಮನೆಯಿಂದನೂ ಹೋಗಿ ಕಟ್ ಮಾಡ್ಕೊಂಬರ್ತಾರೆ. 3-4 ದಿನದ ಹಿಂದೆನೇ ಶುರು ಮಾಡ್ತಾರೆ. ಇಷ್ಟು ತವರೆ ಎಲೆಗಳನ್ನ ಪ್ರತಿ ಮನೆಯಿಂದ ಇಷ್ಟಿಷ್ಟು ಅಂತ ಇರುತ್ತೆ, ಕಟ್ ಮಾಡಿ ಇಲ್ಲಿ ತೊಗೊಬಂದು ಜೋಡಿಸಿರ್ತಾರೆ. ನೋಡಿ, ಎಷ್ಟು ಸಾವಿರ ಎಷ್ಟು ಲಕ್ಷ ಇರ್ಬೋದೋ ಗೊತ್ತಿಲ್ಲ. ನಿಮಗೆ ನಾನು ಬೆಳಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ಬನ್ನಿ, ಇವಾಗ ಇಂಪಾರ್ಟೆಂಟ್ ಮ್ಯಾಟ್ರಿಗೆ ಬರೋಣ. 24ರಿಂದ 25 ಡಬ್ರಿಲಿ ಸಾಂಬಾರು ಮಾಡ್ತಾಯಿದ್ದಾರೆ. ಇಮೇಜ್ ಮಾಡ್ಕೊಳ್ಳಿ, ಎಷ್ಟು ದೊಡ್ಡ ಡಬ್ರಿ ಇರುತ್ತೆ. ಟ್ಯಾಂಕರ್, ನೀರು ಬಿಡೋ ಟ್ಯಾಂಕರಲ್ಲಿ ಸಾಂಬಾರು ಹಾಕ್ತಾರೆ. ಅಂದರೆ ಯಾವ ರೇಂಜಿಗಿರುತ್ತೆ. ಅನ್ನ ರೆಡಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇಷ್ಟು ಫುಲ್ ಹಾಲು ಕೂಡ ಅನ್ನ ಕವರ್ ಆಗುತ್ತೆ. ಇವಾಗ ಕೊಬ್ಬರಿಕೆಯಲ್ಲಿ ಅಂದರೆ ಬೆಲ್ಲ ಕಾಯಿಸ್ತಾರಲ್ಲ, ಆ ಕೊಬ್ಬರಿಕೆಯಲ್ಲಿ ಅನ್ನ ಮಾಡ್ತಿರೋದು. ಬೇಯಿಸ್ತಾನೆ ಇರ್ತಾರೆ ಸ್ನೇಹಿತರೆ. ನನ್ನ ಪ್ರಕಾರ ಸಾಲ್ಟೇಜ್ ಆಗ್ಬೋದಾ ಈ ವರ್ಷ ಅಂತ ಅನ್ನೋ ಥರ ಇದೆ. ಬಟ್ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಆಬ್ಲಾಡಿ ಜನತೆ. ಬೇಯಿಸ್ತಾನೆ ಇರ್ತಾರೆ, ತೆಗಿತಾ ಇರ್ತಾರೆ, ಉಯ್ತಾ ಇರ್ತಾರೆ. ಅದ್ಭುತ ಸ್ನೇಹಿತರು, ಒಗ್ಗಟ್ಟು. ಇವರಿನ್ನ ಒಗ್ಗಟ್ಟಿಗೆ ಸಲ ಮುಡಿಬೇಕು. ಅವ್ರು ಏನೇ ಕಿತ್ತಾಡಿ ಏನೇ ಮಾಡಿದ್ರು ಹಬ್ಬ ಅಂತ ಬಂದಾಗ ಮಾತ್ರ ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಾರಲ್ಲ, ಅಷ್ಟು ಈಸಿ ಅಲ್ಲ ಲಕ್ಷಾಂತರ ಜನಕ್ಕೆ ಊಟ ಹಾಕೋದು. ನೆನ್ಪಿಟ್ಕೊಳ್ಳಿ. ಒಂದು ಮಾಡ್ತಾಯಿದ್ದೀವಿ ಅಂದರೆ ನಾವು ಇಲ್ಲಿ ನಮ್ಮ ಏರಿಯಾದಲ್ಲಿ ಓಂ ಶಕ್ತಿದು ನಾವು ಒಂದು 2-3 ವರ್ಷದಿಂದ ಸ್ವಲ್ಪ ಮಾಡ್ತಾಯಿದ್ದೀನಿ. ಅರ್ಥ ಆಗುತ್ತೆ ಆ ಪರಿಸ್ಥಿತಿ. ಆ ಬೆಂಕಿ ಮುಂದಗಡೆ ನಿಂತ್ಕೊಂಡು ಮಾಡೋರಿಗೆ ಸಲಾಮ್. ಸ್ವಯಂ ಸೇವಕರಿಗೆ ದೊಡ್ಡ ಸಲಾಮ್ ಸ್ನೇಹಿತರೆ. ನಮ್ಮ ಹುಡುಗರು ನೋಡಿ ಏನೋ ಶಾಪಿಂಗ್ ಮಾಡ್ಕೊಬರೋ ರೇಂಜಿಗೆ ಹೋಗ್ಬಿಟ್ಟು ಕೈ ಬೀಸ್ಕೊಂಬತ್ತವ್ರೆ. ಏನೇನು ತಗೊಂಡ್ರಪ್ಪ? ಏನೇನು ತಗೊಂಡ್ರಿ? ಮತ್ತೆ ಏನಕ್ಕೆ ಬಂದಿದ್ರಿ ನೀವು? ನೋಡ್ಕೊಬರಕ್ಕೆ ಹೋಗಿದ್ದ. ಓ, ಆ ವಾಚ್ ಅವ್ನು ಪ್ರೂವ್ ಮಾಡಕ್ಕೆ ಹೋಗಿದ್ನಾ? 200 ರೂಪಾಯಿ ವಾಚ್ ಅದು ಅಂತನಾ? ಅವನಿಗೆ ಕಾಣ್ತದ ಅವನಿಗೆ. ನಮ್ಮ ಮೈಕ್ಲು ಮಂಡ್ಯ ಜಿಲ್ಲೆ, ಅದು ಕಬ್ಬಿಗೆ ಫೇಮಸ್ ಆಗಿರೋಂಥದ್ರಲ್ಲಿ ಕಾಸು ಕೊಟ್ಬಿಟ್ಟು ಕಬ್ಬಿನಲ್ಲಿ ಕುಡಿತಾವ್ರೆ. ಇವ್ರಿಗೇನು ಹೇಳೋಣ ನಾವು? ಹಾಂ, ಏನರ ಹುಡುಗರಲ್ಲ ಅವು. ಅಲ್ಲಿ ಯಾವ್ದಾರ ಇಳಿದ್ಬಿಟ್ಟು ಗದ್ದೆಗೆ ಕಿತ್ಕೊಂಡು ತಿನ್ನೋದು ಬಿಟ್ಬಿಟ್ಟು ಜ್ಯೂಸ್ ಕುಡಿತಾರಂತೆ. ಬಂದು ನಾವು ಅಮ್ಮನ ಆಸೆನೂ ನೆರವೇರ್ಸಂಗೆ ಮಾಡ್ಬಿಟ್ಟಲ್ಲ ಕಿರಣ ನೀನು. ಮುದ್ದೆ ಅವರೇ ಕಾಳು ಸಾರು ತಿನ್ನೋದು ಬಿಟ್ಬಿಟ್ಟು ನಾನು ಮಕ್ಕಳ ನಿಮ್ಮ ಮಾತು ಕೇಳ್ಕೊಂಡು ಇಡ್ಲಿ ತಿಂದ್ಬಿಟ್ನಲ್ಲ ನಾನು. ಹೆಂಗಿತ್ತು ಬೇಕಾದ್ರೆ
ಹೌದು ಅಲ್ಲಿ ಜೀಪ್ ಇಡ್ಲಿ ಬೆಂಗಳೂರಲ್ಲೂ ತಿನ್ಬೋದು. ಮಾಡಿರೋ ಇಡ್ಲಿ ಹೈವೇ ಇಡ್ಲಿ ಎತ್ಬಿಡೋರು ಹೈವೇ ಎತ್ಬಿಡ್ತಾರೆ ಈಗ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಹೈವೇಸ್ ಇವೆ ನೋಡಿ ಸ್ನೇಹಿತರೆ. ಓಡಾಡಿ ನಮ್ಮ ಊರನ್ನ ನಮ್ಮ ಹುಡುಗರು ಹೆಂಗೆ ಕುತ್ಕೊಂಡ್ಬಿಟ್ಟವ್ರೆ. ಇವನ್ಲೇ ಎದಳ ಮೇಲೆ ನೀರಿಲ್ಲ. ಸ್ನೇಹಿತರೆ, ಈ ವಿಡಿಯೋ ತುಂಬ ಲಾಂಗ್ ಆಗಿದೆ ಅಂತ ಗೊತ್ತು. ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಬೆಳಗಿನ ಜಾವ ಏನೇನಾಗುತ್ತೆ, ತವರೆ ಎಲ್ಲ ಊಟ ಹೇಗಿರುತ್ತೆ ಅಂತ ನಿಮಗೆ ಬೆಳಗಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಬಾಯ್ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.